ओम नमः शिवाय। गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परं ब्रह्म तस्मै श्री गुरुवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरुवे नमः। हरि ओम श्री गुरुभ्यो नमः। हरि ओम। ओम श्री सद्गुरु सिद्धारूढ़ स्वामी महाराज की जय। ओम श्री सद्गुरु गुरुनाथ अरुण स्वामी महाराज की जय। सकल साधु संत महाराज की जय। जय जय श्री रघुवीर समर्थ श्री गुरुदेव दत्त। 20नेಯ ಅಧ್ಯಾಯ। ओम श्री गणेशाय नमः। ओम श्री सद्गुरु सिद्धारूढ़ाय नमः। ಭಕ್ತರಿಗೆ ನೀ ಕಾಮಧೇನು ಅವರ ಇಚ್ಛೆಯ ನೀವುತಿ ವ್ಯಕ್ತವಾಗಿಯೇ ಸಕಲ ಜನರೊಳು ನಿತ್ಯ ಸುಖವನ್ನು ಕಾಯುತಿ ದೇಹ ಜ್ವಾಲೆಯ ಹಸ್ತ ಸ್ಪರ್ಶದಿ ಶಾಂತಿ ಪಡಿಸುವೆ ಸಿದ್ಧನೆ ಸ್ನೇಹ ಭಾವದಿ ರಕ್ಷಿಸೆನ್ನನು ಇರುವೆ ಭವದಳು ಸಿದ್ಧನೆ। ಹೇ ಸದ್ಗುರು ಸಿದ್ಧಾರೂಢನೆ ನಿನಗೆ ಜಯ ಜಯಕಾರವಿರಲಿ। ಗೂಢವಾದ ಸ್ವರೂಪವನ್ನರಿಯದೆ ಪ್ರೌಢನಾದ ನಿನ್ನ ಕುರಿತು ಶರಣು ಬಂದಂತಹ ನಮ್ಮನ್ನು ಉದ್ಧಾರ ಮಾಡುವನು ನೀನೇ ಇದ್ದೆ। ನಾವು ತ್ರಿಗುಣ ಜಾಲದಲ್ಲಿಯೂ ಪಂಚಭೂತಗಳ ಮೇಳನಲ್ಲಿಯೂ ಸಿಲುಕಿ ಬಹು ದುಃಖಪಟ್ಟೆವು। ಈ ಕಾಲದಲ್ಲಿ ನೀನೇ ಪ್ರಾಪ್ತನಾಗಿ ನಮ್ಮನ್ನು ಬಿಡಿಸುವಂಥವನಾಗು। ಸ್ವರೂಪವನ್ನ ಮರೆತು ನಾನಾತ್ವ ನೋಡುತ್ತಿರುವೆವು। ಚಿತ್ತವು ತ್ರಿಗುಣದ ಉರುಳಿನೊಳಗೆ ಸಿಲುಕಿರುವುದು। ಸಕಾಮ ಕರ್ಮಗಳನ್ನು ಮಾಡುತ್ತಾ ಸಂಸ್ಕೃತಿಯ ದುಃಖವು ಪ್ರಾಪ್ತವಾಗುವಂತಹದ್ದಾಗಿರುವುದು। ಇದು ಜನ್ಮ ಮರಣ ರೂಪ ಸಂಸಾರವು। ಇದರೊಳಗೆ ಎಲ್ಲೆಲ್ಲಿಯೂ ಕರ್ಮ ಜಾಲವೇ ಪಸರಿಸಿರುತ್ತದೆ। ಅಜ್ಞಾನ ಜೀವನೆಂಬ ಮೃಗವು ದುರ್ಧರವಾಗಿ ಭ್ರಮೆಗೊಂಡು ಅದರಲ್ಲಿ ಬೀಳುವುದು। ದಾರಿ ನೋಡುತ್ತಾ ಕಾಲನೆಂಬ ಬೇಡನು ಕುಳಿತಿರುವನು। ಜೀವನು ಹೇಗೆ ತಪ್ಪಿಸಿಕೊಳ್ಳುವವನು ನೋಡೋಣ ಅನ್ನುವನು। ಕೂಡಲೇ ಸ್ವಪಾಶವನ್ನು ಹಾಕಿ ಜೀವನನ್ನು ತನ್ನ ಮುಖದ ಕಡೆಗೆ ಎಳೆಯುವನು। ಆ ಕಾಲನ ಕೈಯಲ್ಲಿ ಜೀವನು ಸಿಕ್ಕಿದನೆಂದರೆ ಪುನಃ ಜನ್ಮ ಮರಣ ಎಂದೂ ತಪ್ಪದು। ಆತನು ದುಃಖದಾಯಕವಾದ ಸಂಸಾರ ಚಕ್ರದ ಮೇಲೆ ಹಾಕಿ ಒಂದು ಕ್ಷಣ ಮಾತ್ರ ವಿಶ್ರಾಂತಿ ಕೊಡದೆ ತಿರುಗಿಸುವನು। ಏನಾದರೂ ಸತ್ಕರ್ಮ ಮಾಡಲಿಕ್ಕೆ ಹೋದರೆ ಕೂಡಲೇ ಅಲ್ಲಿ ಫಲಾಶೆಯನ್ನು ಹಾಕಿ ಜೀವನನ್ನು ಮತ್ತಿಷ್ಟು ಬಿಗಿಯಾಗಿ ತನ್ನ ಪಾಶದಲ್ಲಿ ಕಟ್ಟುವನು। ಹಾಗಾದರೆ ಇಂಥ ಜೀವನು ಜನ್ಮ ಮರಣ ರೂಪ ಸಂಸಾರದೊಳಗಿಂದ ತಪ್ಪಿಸಿಕೊಂಡು ಅಕ್ಷಯ ಸುಖವನ್ನು ಹೊಂದಲಿಕ್ಕೆ ಉಪಾಯ ಎಲ್ಲಿರುವುದು ಅಂದರೆ ಹೇಳುವೆನು ಕೇಳಿರಿ। ಒಂದೇ ಕ್ಷಣ ಸತ್ಸಂಗವು ಆಗುತ್ತಲೇ ಅದರ ಆನಂದ ಲೇಷವು ಹೃದಯದಲ್ಲಿ ಅನುಭವಿಸುವನು। ಅದರ ಮೂಲಕ ಸಂತ ಚರಣಗಳಲ್ಲಿ ಸಂಸ್ಕಾರವು ದೃಢವಾಗಿ ನಿಂತು ಮತ್ಯಾವುದು ಅಧಿಕ ಸುಖಕರವಾಗಿ ಕಾಣಿಸಲಾರದು। ಆಗ ದೃಢ ವೈರಾಗ್ಯವು ಹೃದಯದಲ್ಲಿ ತುಂಬಿ ವಿಷಯೇಚ್ಛೆಯು ದೂರವಾಗುವುದು। ಆ ದಿಶೆಯಿಂದ ನಿರ್ವಿಘ್ನನಾಗಿ ಪುರಾಣಗಳನ್ನು ಶ್ರವಣ ಮಾಡುತ್ತಾನೆ ಮತ್ತು ವೇದಾಂತ ಶಾಸ್ತ್ರದಲ್ಲಿಯೇ ಮನಸ್ಸು ರಮಿಸುವುದು। ಏಕಾಗ್ರ ಮನಸ್ಸಿನಿಂದ ಶ್ರವಣ ಮಾಡುತ್ತಾ ಸ್ವರೂಪದಲ್ಲಿ ಆಸ್ತಿಕ್ಯ ಬುದ್ಧಿ ಉತ್ಪನ್ನವಾಗುವುದು। ಮನನ ಮತ್ತು ನಿಧಿಧ್ಯಾಸಗಳಿಂದ ಜೀವೇಶ್ವರರ ಐಕ್ಯತ್ವವಾಗುವುದು। ಇಂಥ ಐಕ್ಯ ಜ್ಞಾನವು ಗುರುಕೃಪೆ ವಿನಃ ಎಂದೂ ಪ್ರಾಪ್ತವಾಗಲಾರದು ಮತ್ತು ಈ ಜ್ಞಾನದಿಂದ ಭವಬಂಧನವು ಹರಿದು ಕಾಲನ ಪಾಶಖಂಡನವಾಗುವುದು। ಆದ್ದರಿಂದ ಸದ್ಗುರುವಿಗೆ ಶರಣು ಹೋಗಬೇಕು। ಆತನ ಕೃಪೆಯಿಂದಲೇ ಜೀವನು ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುವನು। ಆತನನ್ನೇ ಸಂಪೂರ್ಣ ಭಾವದಿಂದ ಭಜಿಸತಕ್ಕದ್ದು। ಇಲ್ಲದಿದ್ದರೆ ಭವ ಭಯವನ್ನು ಹೊಂದಬೇಕಾಗುವುದು। ಇರಲಿ, ಈಗ ಶ್ರೋತಾ ಜನರುಗಳಿರ ಕಥಾನುಸಂಧಾನವನ್ನ ಶ್ರವಣ ಮಾಡುವಂತವರಾಗಿರಿ। ಅದರಿಂದ ಭವಬಂಧನವು ಸಹಜವಾಗಿ ನಾಶ ಹೊಂದಿ ಆತ್ಮಜ್ಞಾನವು ಪ್ರಾಪ್ತಿಯಾಗುತ್ತದೆ। ವೇದಾಂತ ಧ್ವಜವನ್ನು ಏರಿಸಿದಂತಹ ಶ್ರೀ ಸಿದ್ಧಾರೂಢ ಮಹಾರಾಜರು ಹುಬ್ಬಳ್ಳಿಯಲ್ಲಿದ್ದು ಭಕ್ತರ ಕಾರ್ಯಗಳನ್ನು ಅತ್ಯಾದರದಿಂದ ಪೂರೈಸುತ್ತಿರುವರು। ಒಂದಾನೊಂದು ಕಾಲದಲ್ಲಿ ಅನೇಕ ಭಕ್ತ ಜನರು ಕೂಡಿ ಸಂತ ಭೋಜನ ಮಾಡಿಸಬೇಕೆಂಬ ಇಚ್ಛೆಯಿಂದ ತಮ್ಮೊಳಗೆ ಸಾತಪ್ಪ ಎಂಬಾತನನ್ನು ಪ್ರಮುಖನನ್ನಾಗಿ ಮಾಡಿ ಸದ್ಗುರುವಿಗೆ ಪ್ರಾರ್ಥಿಸುವಂತವರಾದರು। ಹೇ ಸಿದ್ಧಾರೂಢ ಸ್ವಾಮಿಗಳೇ,
ಇಲ್ಲೇ ಸಮೀಪವಿರುವ ಮಾವನೂರು ಎಂಬ ಗ್ರಾಮದಲ್ಲಿ ಸಮಾರಾಧನೆಯನ್ನು ಮಾಡಲು ಇಚ್ಛಿಸುತ್ತೇವೆ. ತಾವಾದರೂ ಕೃಪಾ ಮಾಡಿ ಅಲ್ಲಿವರೆಗೂ ಬರಬೇಕಾಗಿರುತ್ತದೆ. ಅದಕ್ಕೆ ಸದ್ಗುರುಗಳು ತಥಾಸ್ತು ಅಂದರು. ಆಮೇಲೆ ಪಾಲಕಿ ತಯಾರಿಸಿ ಅದರ ಮೇಲೆ ಸ್ವಾಮಿಯವರನ್ನ ಕೂಡಿಸಿ ಹೊರಟರು. ಆ ಸಮಯದಲ್ಲಿ ಭಕ್ತರೆಲ್ಲ ಭಜನೆ ಮಾಡುತ್ತಾ ನಡೆಯುವಾಗ ಭಜನೆಯ ಘೋಷವು ಆಕಾಶದಲ್ಲೆಲ್ಲ ತುಂಬಿ ಆಗಿನ ಆನಂದವು ತ್ರಿಭುವನದಲ್ಲಿ ಪೂರಿತವಾಯಿತು. ಉತ್ಸವದಿಂದ ಮಾರ್ಗ ಕ್ರಮಿಸುತ್ತಾ ಮಾವನೂರು ಗ್ರಾಮಕ್ಕೆ ಬಂದು ಸಿದ್ಧಾರೂಢರನ್ನು ಇಳಿಸಿ ಒಂದು ಶುಭ ಗ್ರಹಕ್ಕೆ ಕರಕೊಂಡು ಹೋಗಿ ದಿವ್ಯ ಪೀಠದ ಮೇಲೆ ಕೂರಿಸಿದರು. ಎಲ್ಲ ಪೂಜಾ ಸಾಮಗ್ರಿಗಳನ್ನು ತಂದು ಸದ್ಗುರುಗಳಿಗೆ ಷೋಡಶೋಪಚಾರಗಳಿಂದ ಪೂಜಾ ಮಾಡಿದರು. ಅನಂತರ ಸಾತಪ್ಪನು ಪಾಕಕ್ರಿಯೆ ಸಲುವಾಗಿ ಪಾಕಶಾಲೆಗೆ ಹೋದನು. ಅಲ್ಲಿ ಸಾವಿರಾರು ಮಂದಿ ದೆಸೆಯಿಂದ ಅಡಿಗೆಯು ತಯಾರಾಗುತ್ತಿತ್ತು. ಹಾಗೆ ಬಿರಾಂಜಿ ಅನ್ನ ಮಾಡೋದಕ್ಕೋಸ್ಕರ ಒಂದು ಕಡಾಯಿಯೊಳಗೆ ಬೆಣ್ಣೆ ಕಾಯಿಸಲಿಕ್ಕೆ ಇಟ್ಟಿತ್ತು. ಕುದಿ ಬಂದು ತುಪ್ಪ ತಯಾರಾದ ಕೂಡಲೇ ಅದನ್ನು ಬಿರಾಂಜಿ ಮಾಡತಕ್ಕ ತಪೇಲಿಯೊಳಗೆ ಸುರಿಯುವುದರ ಸಲುವಾಗಿ ಸಾತಪ್ಪನು ಆ ಕಡಾಯಿಯನ್ನ ಒಂದು ಅರಿವೆಯಿಂದ ಹಿಡಿದು ಎತ್ತಿ ತಪೇಲಿಯ ಅಂಚಿಗೆ ಹಚ್ಚಿದನು. ಆ ಕೂಡಲೇ ಅದು ಕೈಯೊಳಗಿಂದ ಜಾರಿ ಭೂಮಿಗೆ ಬಿತ್ತು. ತುಪ್ಪವೆಲ್ಲ 4 ಕಡೆಗೆ ಸಿಡಿಯಿತು. ಆ ಅತ್ಯುಷ್ಣವಾದ ತುಪ್ಪವು ಸಾತಪ್ಪನ ಮೈ ಮೇಲೆ ತುಂಬಾ ಸಿಡಿದು ಅದರಿಂದ ಆತನ ಮೈ ಮೇಲೆಲ್ಲ ಉರಿಯ ಹತ್ತಿತು. ಗುಳ್ಳೆಗಳು ಎದ್ದವು. ಸಿದ್ಧಾರೂಢ, ರಕ್ಷಿಸು ರಕ್ಷಿಸು ಎಂದು ಕೂಗಿ ಸಾತಪ್ಪನು ನೆಲದ ಮೇಲೆ ಬಿದ್ದು ವ್ಯಥೆ ಸಹಿಸಲಾರದೆ ಮೂರ್ಛಾಗತನಾದನು. ಜನರೆಲ್ಲ ಗಾಬರಿಯಾಗಿ 4 ಕಡೆಗೆ ಓಡ ಹತ್ತಿದರು. ಯಾರು ಔಷಧ ತರುತ್ತೇವೆ ಅಂತಾರೆ, ಯಾರು ಎಣ್ಣೆ ತಂದು ಹಚ್ಚುತ್ತಾರೆ ಮತ್ತು ಅನೇಕ ಉಪಚಾರಗಳನ್ನು ಮಾಡುತ್ತಾರೆ. ಆ ಸಮಯದಲ್ಲಿ ಈ ವರ್ತಮಾನವನ್ನ ಕೇಳಿ ಬಹಳ ಗಡಿಬಿಡಿಯಿಂದ ಸದ್ಗುರುಗಳು ಅಲ್ಲಿಗೆ ಬರುವಂತವರಾದರು. ಆ ಭಕ್ತ ಶಿರೋಮಣಿಯಾದ ಸಾತಪ್ಪನ ಹತ್ತಿರ ಬಂದು ನೋಡ್ತಾರೆ. ಸಾತಪ್ಪನ ಪತ್ನಿ ಪುತ್ರರು ಭೂಮಿಯ ಮೇಲೆ ಬಿದ್ದ ಆತನನ್ನು ನೋಡಿ ಏನೇನು ಧೈರ್ಯ ಹಿಡಿಯಲಾರದೆ ಬಹಳ ಆಕ್ರಂತ ಮಾಡುವಂತವರಾದರು. ಅವರನ್ನು ನೋಡಿ ಸದ್ಗುರುಗಳು ಅನ್ನುತ್ತಾರೆ, ನೀವು ಏನು ಭಯಪಡಬೇಡಿರಿ. ಆತನು ಪರೋಪಕಾರ ಕೆಲಸದಲ್ಲಿ ಪ್ರವರ್ತನಾಗಿರುವಾಗ ಈ ಸಂಕಷ್ಟ ಬಂದಿರುವುದರಿಂದ ಸದ್ಗುರು ಆತನನ್ನು ಸರ್ವತಾ ರಕ್ಷಣೆಯನ್ನ ಮಾಡುತ್ತಾನೆ. ಈಗಂದು ಆ ದಯಾಳುವಾದ ಸದ್ಗುರುಗಳು ಸಾತಪ್ಪನ ಮೈ ಮೇಲೆ ಕೈಯಾಡಿಸಿ ಅಂದದ್ದೇನೆಂದರೆ, ಈ ತುಪ್ಪವು ತಣ್ಣಗದೆ, ಈತನು ಈಗಲೇ ಏಳುವನು. ಈ ಪ್ರಕಾರ ಅಂದು ನಿದ್ರಸ್ಥನಿಗೆ ಎಬ್ಬಿಸಿದಂತೆ ಸಾತಪ್ಪನ ಮೈ ಮೇಲೆ ಚಪ್ಪರಿಸಿ ಎಬ್ಬಿಸಿದರು. ಈ ಚಮತ್ಕಾರವನ್ನು ನೋಡಿ ಸರ್ವರು ಆಶ್ಚರ್ಯಭರಿತರಾಗಿ ಜಯ ಜಯಕಾರ ಮಾಡುವಂತವರಾದರು. ಆಗ ಸಾತಪ್ಪನು ಎದ್ದು ಕುಳಿತುಕೊಂಡು ತನ್ನ ಮೈ ಮೇಲೆ ಕೈ ಸವರಿ ನೋಡಿ ಅನ್ನುತ್ತಾನೆ, ನನ್ನ ಮೈಗೆ ತುಪ್ಪ ಹೇಗೆ ಹತ್ತಿತು? ನಾನು ಸ್ನಾನ ಮಾಡಿ ಬರುವೆನು. ಹೀಗಂದು ತನ್ನ ಸುತ್ತಮುತ್ತಲು ನೋಡಿದ ಕೂಡಲೇ ಎಲ್ಲಾ ಸಂಗತಿ ನೆನಪಿಗೆ ಬಂದು ಮುಂದೆ ಸದ್ಗುರುಗಳನ್ನ ಕಂಡು ಆತನಿಗೆ ಅತ್ಯಂತ ಆನಂದ ಉಕ್ಕಿ ಉಕ್ಕಿ ಬರುವಂತಹದ್ದಾಯಿತು. ಸಾತಪ್ಪನು ಅನ್ನುತ್ತಾನೆ, ಹೇ ದಯಾಳನೇ, ನೀನು ರಕ್ಷಣಾಕರ್ತ ಇರುವಾಗೆ ಕಾಲನ ಸತ್ತಾ ಸಹ ನಮ್ಮ ಮೇಲೆ ನಡೆಯಲಾರದು. ನೀನು ಪ್ರತ್ಯಕ್ಷ ಲೀಲಾವತಾರಿಯಾದ ಈಶ್ವರನಿರುತ್ತಿ. ಪ್ರೇಮ ಭರದಿಂದ ಈ ಪ್ರಕಾರ ಅಂದು ಸಾತಪ್ಪನು ದೃಢವಾಗಿ ಸದ್ಗುರುಗಳ ಚರಣಗಳನ್ನ ಹಿಡಿದು ಆಮೇಲೆ ಸ್ನಾನ ಮಾಡಲಿಕ್ಕೆ ಹೋದನು. ಆತನ ಶರೀರವೆಲ್ಲ ಗುರು ಹಸ್ತಸ್ಪರ್ಶದಿಂದ ತಣ್ಣಗಾಗಿದ್ದು ಸ್ನಾನ ಮಾಡಿದ ಕೂಡಲೇ ಗುಳ್ಳೆಗಳು ಸಹ ಅಲ್ಲಿಂದಲ್ಲೇ ಕರಗಿ ಹೋದವು ಮತ್ತು ಶರೀರವು ಯಥಾ ಪ್ರಕಾರವಾಗಿ ನಿರ್ಮಲವಾಯಿತು. ಮಹಾ ಕಾರ್ಯಕ್ಕೆ ಬಂದಂತಹ ವಿಘ್ನವು ಈ ಸಿದ್ಧ ಕೃಪೆಯಿಂದ ತಪ್ಪಿ ಹೋಯಿತು. ಎಲ್ಲಾ ಜನರು ಆನಂದಭರಿತರಾದರು. ಸದ್ಗುರುಗಳನ್ನು ಬಹು ಪ್ರೇಮದಿಂದ ಪೂಜಿಸುವಂತವರಾದರು. ಆಗ ಭೋಜನ ಕಾರ್ಯ ಆರಂಭವಾಯಿತು. ಸದ್ಗುರುಗಳು ಸ್ವತಃ ನೀಡಲಿಕ್ಕೆ ಬಂದರು. ಹಸ್ತದಲ್ಲಿ ಒಂದು ರೊಟ್ಟಿ ಹಿಡಿದುಕೊಂಡು ಅದರ ತುಂಡುಗಳನ್ನ ಊಟಕ್ಕೆ ಕೂತಿರುವ ಪ್ರತಿ ಒಬ್ಬ ಭಕ್ತನ ಬಾಯಿಯೊಳಗೆ ಹಾಕುತ್ತಾ ನಡೆಯುತ್ತಿದ್ದರು. ಎಲ್ಲರ ಭೋಜನ ಆಗುತ್ತಿರುವಾಗ ಆ ಸಿದ್ಧ ಮಾತೆಯು ಪಂಕ್ತಿಯೊಳಗೆ ಅಡ್ಡಾಡುತ್ತಾ ಯಾರೊಬ್ಬರ ಎಲೆಯ ಮೇಲೆ ಏನೊಂದು ವಸ್ತು ಕಡಿಮೆಯಾಯಿತೆಂದರೆ ಸದ್ಗುರುಗಳು ತಂದು ನೀಡುತ್ತಿದ್ದರು. ಸರ್ವ ಜನರು ಈ ಸದ್ಗುರುಗಳ ಆನಂದ ಮುಖವು ಭಕ್ತ ಜನರ ಭೋಜನ ಕಾಲದಲ್ಲಿ ಪ್ರಫುಲ್ಲಿತವಾದ ಶೋಭೆಯನ್ನ ನೋಡಿ ಭೋಜನ ಆನಂದಕ್ಕಿಂತ ಅಧಿಕವಾದ ಆನಂದವನ್ನು ಪಡುವಂತವರಾದರು. ಸರ್ವರಿಗೂ ತೃಪ್ತಿಯಾದ ಬಳಿಕ ಸಿದ್ಧರು ತಾವು ಭೋಜನ ಮಾಡಿದರು. ಸದ್ಗುರುವು ಭಕ್ತ ಕಾರ್ಯವನ್ನು ಈ ರೀತಿಯಿಂದ ನಿರ್ವಿಘ್ನ ಮಾಡಿಸಿಕೊಟ್ಟನು.
ಹಾಗೆ ಬಾಲಕನ ಆನಂದವನ್ನ ನೋಡಿ ತಾಯಿಗೆ ಆನಂದವಾಗುವುದೋ ಅಥವಾ ಪ್ರಜೆಗಳ ಸೌಖ್ಯದಿಂದ ರಾಜನು ಸುಖ ಪಡುವನೋ, ಹಾಗೆ ಭಕ್ತರ ಸುಖದಿಂದಲೇ ಆತನು ಸುಖ ಪಡುವನು. ಭಕ್ತರ ತಂದೆ ತಾಯಿ ಎಂದು ಭಾವಿಸಲ್ಪಟ್ಟ ಸದ್ಗುರುವು ಅವರ ತಾಪವನ್ನ ಹರಣ ಮಾಡಿ ಅವರ ಪಾಪವನ್ನು ಕಳೆದು ಸುಖ ಸ್ವರೂಪವನ್ನ ತೋರಿಸುವನು. ಸದ್ಗುರುನಾಥರನ್ನು ಪಾಲಕಿ ಮೇಲೆ ಕೂಡಿಸಿ ಆನಂದದಿಂದ ಬೆರೆಸುತ್ತಾ ಭಕ್ತರು ಭಜನ ಘೋಷದಿಂದ ಸಿದ್ಧಾಶ್ರಮಕ್ಕೆ ಬಂದು ಇಳಿಸಿ ಜಯ ಜಯಕಾರ ಮಾಡಿ ಎಲ್ಲರೂ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೋಗುವಂತವರಾದರು. ಇಂಥ ನೀನು ಸದ್ಗುರು ಮಾತಾ ಭಕ್ತ ಜನರಿಗೆ ಕೃಪೆಯಿಂದ ಒಲಿದು ತ್ರಿಭುವನವನ್ನು ಆನಂದದಿಂದ ತುಂಬಿಸಿರಿ. ಹೇ ಶ್ರೋತಾ ಜನರುಗಳಿರ, ಕಥೆಯ ಲಕ್ಷ್ಯಾರ್ಥವನ್ನ ಕೇಳುವಂತವರಾಗಿರಿ. ಸಾತಪ್ಪನೇ ಜೀವನು. ಆತನು ಸ್ತ್ರೀ ಪುತ್ರಾದಿಗಳೆಂಬ ಜನರಿಗೋಸ್ಕರ ಮೋಹವೆಂಬ ತುಪ್ಪವು ಸುರಿಯುತ್ತಿರುವಾಗ ಅದು ಆತನಿಗೆ ಆವರಿಸಿಕೊಳ್ಳಲಾಗದೆ ಕೈತಪ್ಪಿ ದುಃಖದಿಂದ ಮೈತುಂಬ ಉರಿಯುತ್ತಿರುವಾಗ ದಯಾಗಣನಾದ ಸದ್ಗುರುವು ಪ್ರಾಪ್ತವಾದನು. ಸದ್ಗುರುವು ಬಂದು ಆತನ ಮೈ ಮೇಲೆ ಬೋಧಹಸ್ತವನ್ನು ಸವರಿದ ಕೂಡಲೇ ಆತನು ಸಾವಧಾನನಾಗಿ ಮೋಹ ಸಂಬಂಧ ತಾಪವು ಶಾಂತವಾಗಿ ಇಚ್ಛೆಗಳೆಂಬ ಗುಳ್ಳೆಗಳು ಸಹ ಹೋದವು. ಬ್ರಹ್ಮಾನಂದನಾದ ನೀನು ಸದ್ಗುರುನಾಥನೇ, ನನ್ನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ನನ್ನ ಭವಭಯ ನಿರಸನವಾಗುವುದಕ್ಕೋಸ್ಕರ ದಾರಿ ತೋರಿಸುವಂಥವನಾಗು. ಮುಂದಿನ ಅಧ್ಯಾಯದಲ್ಲಿ ಹೇ ಶ್ರೋತಾ ಜನರುಗಳಿರ, ಸುರಸ ಕಥೆಯನ್ನ ಸಾವಕಾಶವಾಗಿ ಶ್ರವಣ ಮಾಡುವಂಥವರಾಗಿರಿ. ಅದರ ಶ್ರವಣ ಮಾತ್ರದಿಂದ ಸರ್ವ ದೋಷಗಳು ನಿಮಿಷದೊಳಗೆ ಸುಟ್ಟು ಹೋಗುವವು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಈ ಅತಿ ಮಧುರವಾದ 20ನೇಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು. ಓಂ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕೀ ಜೈ. ಓಂ ಶ್ರೀ ಸದ್ಗುರು ಗುರುನಾಥ ಅರುಣ ಸ್ವಾಮಿ ಮಹಾರಾಜ್ ಕೀ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕೀ ಜೈ. ಜೈ ಜೈ ಶ್ರೀ ರಘುವೀರ ಸಮರ್ಥ. ಶ್ರೀ ಗುರುದೇವ ದತ್ತ.